ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಬಿಜೆಪಿಯನ್ನ ಕಟ್ಟಿ ಬೆಳೆಸಿದ ರೀತಿ ಅದು ಇವತ್ತು ಬಿಜೆಪಿ ಹೆಮ್ಮರವಾಗಿ ಬೆಳೆದಿದೆ. ರಾಜ್ಯದಲ್ಲಿ ಪಕ್ಷ ಸಂಘಟನೆ ಮಾಡಿದಂತಹ ಯಡಿಯೂರಪ್ಪನವರಿಗೆ ರಾಜಕಾರಣಕ್ಕೆ ಬಂದು 50 ವರ್ಷ ಪೂರ್ಣವಾದ ಹಿನ್ನೆಲೆಯಲ್ಲಿ ಯಡಿಯೂರಪ್ಪನವರನ್ನ ಸನ್ಮಾನಿಸೋದಕ್ಕೆ ಬಿಜೆಪಿ ಈಗ ಒಂದು ವಿಶೇಷ ಕಾರ್ಯಕ್ರಮದ ಮೂಲಕ ಯಡಿಯೂರಪ್ಪ ಅವರನ್ನ ಸನ್ಮಾನಿಸುವುದರ ಜೊತೆಗೆ ಆ ಮೂಲಕ ಪಕ್ಷ ಸಂಘಟನೆಯನ್ನ ಇನ್ನಷ್ಟು ಬಲಪಡಿಸುವಂತ ಸಮಯ. ಚುನಾವಣೆಯನ್ನ ಎದುರು ನೋಡ್ತಾ ಇರುವಂತಹ ಬಿಜೆಪಿ 2 ವರ್ಷದಲ್ಲಿ ಚುನಾವಣೆ ಬಂದು ಬಿಡುತ್ತೆ. ಅಂತ ಸಮಯದಲ್ಲಿ ಬಿಜೆಪಿಯನ್ನ ಮತ್ತಷ್ಟು ಬಲಗೊಳಿಸೋದಕ್ಕೆ, ಗಟ್ಟಿಗೊಳಿಸೋದಕ್ಕೆ ಯಡಿಯೂರಪ್ಪನವರಿಗೆ 50 ವರ್ಷ ರಾಜಕಾರಣದಲ್ಲಿ ತುಂಬಿರುವಂತಹ ಈ ಸಂಭ್ರಮವನ್ನ ಚಿತ್ರದುರ್ಗದಲ್ಲಿ ಆಚರಿಸೋದಕ್ಕೆ ಈಗ ರೆಡಿಯಾಗಿದೆ. ಈ ನಿಟ್ಟಿನಲ್ಲಿ ವಿಶೇಷ ಕಾರ್ಯಕ್ರಮ, ವೇದಿಕೆ ಎಲ್ಲವೂ ಕೂಡ ನಡೆಯುತ್ತೆ. ಮೇ 9ನೇ ತಾರೀಕಿಗೆ ಬಿಎಸ್ವೈ ಅಭಿಮಾನೋತ್ಸವ ಕಾರ್ಯಕ್ರಮ ಚಿತ್ರದುರ್ಗದಲ್ಲಿ ಭೂಮಿ ಪೂಜೆ. ಬಿಜೆಪಿಯ ಹಿರಿಯ ಮುತ್ಸದಿ ರಾಜಕಾರಣಿಯಾದಂತ ಮಾಜಿ ಸಿಎಂ ಯಡಿಯೂರಪ್ಪನವರ ಅಭಿಮಾನೋತ್ಸವ ಕಾರ್ಯಕ್ರಮವನ್ನು ಚಿತ್ರದುರ್ಗ ಜಿಲ್ಲೆಯಲ್ಲಿ ಚಿತ್ರದುರ್ಗ ನಗರ ಹೊರವಲಯದಲ್ಲಿ ಹಮ್ಮಿಕೊಳ್ಳಲಾಗಿದೆ. ನಾಳೆ ಭೂಮಿ ಪೂಜೆ ಕೂಡ ಏನಂದ್ರೆ ಸಿದ್ಧತೆಗೆ ಈಗಾಗಲೇ ಸಾಕಷ್ಟು ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಯಾಕಂದ್ರೆ ನಾಳೆ ಬಹುತೇಕ ರಾಜ್ಯಾಧ್ಯಕ್ಷ ವಿಜೇಂದ್ರ ಸೇರಿದಂತೆ ಗೋವಿಂದ ಕಾರಜೋಳ ಸೇರಿದಂತೆ ಅನೇಕ ರಾಜಕೀಯ ಧುರೀಣರು ಕೂಡ ಚಿತ್ರದುರ್ಗಕ್ಕೆ ಆಗಮಿಸಲಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಸಿದ್ಧತೆಗಳನ್ನ ನಡೆದಿದೆ. ನಾಳೆ ಭೂಮಿ ಪೂಜೆ ಕಾರ್ಯಕ್ರಮ ಇರೋದ್ರಿಂದ ಈಗಾಗಲೇ ಸಾಕಷ್ಟು ಸುಮಾರು 50 ಎಕರೆ ಪ್ರದೇಶದಲ್ಲಿ ಈಗಾಗಲೇ ಕಾಮಗಾರಿಯನ್ನು ಶುರು ಮಾಡಿದ್ದಾರೆ. ಪೂರ್ವ ಸಿದ್ಧತೆಗಳು ಸಾಕಷ್ಟು ನಡೆದಿವೆ. ಅದೇ ರೀತಿಯಲ್ಲಿ ಬಿಜೆಪಿ ಮುಖಂಡರಾದಂತಹ ಮಂಜುನಾಥ್ ಅವರು ಇದ್ದಾರೆ. ಅವ್ರನ್ನೇ ಕೇಳಿ ತಿಳ್ಕೊಳ್ಳೋಣ ಏನೆಲ್ಲ ಕಾರ್ಯಕ್ರಮಗಳು ಸಿದ್ಧತೆ ನಡೆದಿದೆ, ಮತ್ತೆ ನಾಳೆ ಭೂಮಿ ಪೂಜೆಗೆ ಯಾರೆಲ್ಲ ಬರ್ತಿದ್ದಾರೆ, ಮತ್ತೆ ಮೇ 9ಕ್ಕೆ ನಡೆಯುವಂತಹ ಕಾರ್ಯಕ್ರಮದ ಸಿದ್ಧತೆಗಳು ಕೂಡ ಹೇಗಿದೆ ಅಂತ ಮುಖಂಡರಾದಂತಹ ಮಂಜುನಾಥ್ ಅವ್ರನ್ನೇ ಕೇಳೋಣ. ಏನು ನಾಳೆ ಯಾವೆಲ್ಲ ರಾಜಕಾರಣಿಗಳು ಬರ್ತಿದ್ದಾರೆ? ನಾಳೆ ಯಡಿಯೂರಪ್ಪನವರ 9ನೇ ತಾರೀಕು ನಡೆಯಲಿರುವ ಕಾರ್ಯಕ್ರಮಕ್ಕೆ ಒಂದು ಭೂಮಿ ಪೂಜೆ. ಏನು ನಾಳೆ ಸುಮಾರು 75 ಎಕರೆ ಶಾಮಿಯಾನದ ಮುಖಾಂತರ, ಒಂದು ಜರ್ಮನ್ ಟೆಂಟ್ ಮುಖಾಂತರ ಯಾವುದೇ ಕಾರ್ಯಕರ್ತರು ಕುಂದುಕೊರತೆ ಆಗದಂತೆ ಸುಮಾರು ನಾಳೆ ಒಂದು ಭೂಮಿ ಪೂಜೆ ಮುಗಿಸಿ ಎಲ್ಲ ಇಡೀ ರಾಜ್ಯಾದ್ಯಂತ ಒಂದು 5,000 ಜನ ಪ್ರಬಂಧಕರಾಗಿ ಒಂದು ಪಟ್ಟಿನೇ ನಮ್ಮ ಪಾರ್ಟಿ ಆಫೀಸಿಂದ ನಿರ್ಧರಿಸಿದ್ದಾರೆ. ಅದೇ ರೀತಿ ನಾಳೆ ನಮ್ಮ ಒಂದು ಯುವ ನಾಯಕರು, ನಮ್ಮೆಲ್ಲರ ಕಣ್ಮಣಿ, ನಮ್ಮ ಬಿಜೆಪಿ ರಾಜ್ಯಾಧ್ಯಕ್ಷರು ವಿಜೇಂದ್ರಣ್ಣನವರು ಸಹ ಬರ್ತಿದ್ದಾರೆ. ಅದೇ ರೀತಿ ಲೋಕಸಭಾ ಸದಸ್ಯರು ಶಿವಮೊಗ್ಗ ರಾಘವೇಂದ್ರಣ್ಣವರು ಸಹ ಈ ನಾಳೆ ಭೂಮಿ ಪೂಜೆಗೆ ಆಗಮಿಸುತ್ತಿದ್ದಾರೆ. ಅದೇ ರೀತಿ ಈ ಕಾರ್ಯಕ್ರಮದ ಅಧ್ಯಕ್ಷರಾಗಿ ಗೋವಿಂದ ಕಾರಜೋಳ ನೇತೃತ್ವದಲ್ಲಿ ಹಾಗೂ ಮಾಜಿ ಸಚಿವರು ರಾಮುಲು ಸರ್ ನೇತೃತ್ವದಲ್ಲಿ, ಅದೇ ರೀತಿ ನಮ್ಮ ಜಿಲ್ಲೆಯ ನಾಯಕರಾಗಿರುವಂತ ಚಂದ್ರಪ್ಪನವರು, ಮತ್ತೆ ಜೆ ತಿಪ್ಪಾರೆಡ್ಡಿ ಅವರು, ಮತ್ತೆ ಲಿಂಗಮೂರ್ತಿ ಅವರು, ಮಾನ್ಯ ನಮ್ಮ ಜಿಲ್ಲಾಧ್ಯಕ್ಷ ಆಗಿರುವ KT ಕುಮಾರಸ್ವಾಮಿ ಅವರು, ನಮ್ಮ ಎಲ್ಲಾ ಪ್ರಮುಖರು ಮುಖಂಡರು ಸಹ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಭೂಮಿ ಪೂಜೆಗೆ ನಾಳೆ 2,000 ಸಂಖ್ಯೆ ಸೇರಿ ಈ ಭೂಮಿ ಪೂಜೆಗೆ ಚಾಲನೆ ಕೊಡುವಂತ ಕೆಲಸ ನಮ್ಮ ರಾಜ್ಯಾಧ್ಯಕ್ಷ ನೇತೃತ್ವದಲ್ಲಿ ನಡೀತಾ ಇದೆ. ಏನ್ ಸರ್, ಅಂದ್ರೆ ಇಲ್ಲಿ ಚಿತ್ರದುರ್ಗನೇ ಯಾಕೆ ಆಯ್ಕೆ ಮಾಡಕ್ಕೆ ಸಾಧ್ಯ ಆಯ್ತು? ತಮ್ಗೆ ಗೊತ್ತಿರ್ಬೋದು, ಚಿತ್ರದುರ್ಗ ಒಂದು ಮಧ್ಯ ಕರ್ನಾಟಕ. ನಾವು ಈ ಕಡೆ ಬೀದರ್ ಟು ಚಾಮರಾಜನಗರ ಮಧ್ಯ ಇರೋಂಥದ್ದು ಚಿತ್ರದುರ್ಗ. ಇದು ನಮ್ಮ ಗೊತ್ತಿರ್ಬೋದು, ಒಂದು ಇತಿಹಾಸ ಇದ್ದಂತ ಜಿಲ್ಲೆ. ಮದಕರಿ ನಾಯಕನ ಆಳ್ವಿಕೆಯಿಂದ ಹಿಡಿದು ಒಣಕೆಓಬ ಅವರ ಶೌರ್ಯ ಪರಾಕ್ರಮ ಇರ್ಬೋದು ನಮ್ಮ ಜಿಲ್ಲೆಯಲ್ಲಿ ನಾವು ಕಾಣಬಹುದು. ಐತಿಹಾಸಿಕ ಜಿಲ್ಲೆ ಚಿತ್ರದುರ್ಗ. ಅದೇ ರೀತಿ ಕಳೆದ ಬಾರಿ ನಾವು 5 ಗೆದ್ದಂತ ಚಿತ್ರದುರ್ಗ 5 ತಾಲೂಕಲ್ಲಿ ಸಹ ನಾವು ಬಿಜೆಪಿ ಗೆದ್ದಂತ ಜಿಲ್ಲೆ. ಈ ಕಾರ್ಯಕ್ರಮಕ್ಕೆ ನಾಳೆ ಬೆಳಿಗ್ಗೆ ಸುಮಾರು 11 ಗಂಟೆ ಅಷ್ಟೊತ್ತಿಗೆ ಒಂದು ಭೂಮಿ ಪೂಜೆಯನ್ನು ಕೂಡ ಸಾಕಷ್ಟು ರಾಜ್ಯದ ಧುರೀಣರು ಸೇರಿದಂತೆ ರಾಜ್ಯಾಧ್ಯಕ್ಷ ಆಗಿರ್ಬೋದು, ಗೋವಿಂದ ಕಾರಜೋಳ ಆಗಿರ್ಬೋದು, ತಿಪ್ಪಾರೆಡ್ಡಿ ಸೇರಿದಂತೆ ಚಂದ್ರಪ್ಪ, ಬಹುತೇಕ ರಾಜಕಾರಣಿಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಕ್ಯಾಮರಾ ಪರ್ಸನ್ ಶಿವರಾಜ್ ಜೊತೆ ವೀರೇಶ್ ವಿ ಚಳಕೆರೆ, ರಿಪಬ್ಲಿಕ್ ಕನ್ನಡ, ಚಿತ್ರದುರ್ಗ. ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಬಿಜೆಪಿಯನ್ನ ಕಟ್ಟಿ ಬೆಳೆಸಿದ ರೀತಿ ಅದು ಇವತ್ತು ಬಿಜೆಪಿ ಹೆಮ್ಮರವಾಗಿ ಬೆಳೆದಿದೆ. ರಾಜ್ಯದಲ್ಲಿ ಪಕ್ಷ ಸಂಘಟನೆ ಮಾಡಿದಂತಹ ಯಡಿಯೂರಪ್ಪನವರಿಗೆ ರಾಜಕಾರಣಕ್ಕೆ ಬಂದು 50 ವರ್ಷ ಪೂರ್ಣವಾದ ಹಿನ್ನೆಲೆಯಲ್ಲಿ ಯಡಿಯೂರಪ್ಪನವರನ್ನ ಸನ್ಮಾನಿಸೋದಕ್ಕೆ ಬಿಜೆಪಿ ಈಗ
ಒಂದು ವಿಶೇಷ ಕಾರ್ಯಕ್ರಮದ ಮೂಲಕ ಯಡಿಯೂರಪ್ಪ ಅವರನ್ನ ಸನ್ಮಾನಿಸುವುದರ ಜೊತೆಗೆ ಆ ಮೂಲಕ ಪಕ್ಷ ಸಂಘಟನೆಯನ್ನ ಇನ್ನಷ್ಟು ಬಲಪಡಿಸುವಂತ ಸಮಯ. ಚುನಾವಣೆಯನ್ನ ಎದುರು ನೋಡ್ತಾ ಇರುವಂತಹ ಬಿಜೆಪಿ 2 ವರ್ಷದಲ್ಲಿ ಚುನಾವಣೆ ಬಂದು ಬಿಡುತ್ತೆ. ಅಂತ ಸಮಯದಲ್ಲಿ ಬಿಜೆಪಿಯನ್ನ ಮತ್ತಷ್ಟು ಬಲಗೊಳಿಸೋದಕ್ಕೆ, ಗಟ್ಟಿಗೊಳಿಸೋದಕ್ಕೆ ಯಡಿಯೂರಪ್ಪನವರಿಗೆ 50 ವರ್ಷ ರಾಜಕಾರಣದಲ್ಲಿ ತುಂಬಿರುವಂತಹ ಈ ಸಂಭ್ರಮವನ್ನ ಚಿತ್ರದುರ್ಗದಲ್ಲಿ ಆಚರಿಸೋದಕ್ಕೆ ಈಗ ರೆಡಿಯಾಗಿದೆ. ಈ ನಿಟ್ಟಿನಲ್ಲಿ ವಿಶೇಷ ಕಾರ್ಯಕ್ರಮ, ವೇದಿಕೆ ಎಲ್ಲವೂ ಕೂಡ ನಡೆಯುತ್ತೆ. ಮೇ 9ನೇ ತಾರೀಕಿಗೆ ಬಿಎಸ್ವೈ ಅಭಿಮಾನೋತ್ಸವ ಕಾರ್ಯಕ್ರಮ ಚಿತ್ರದುರ್ಗದಲ್ಲಿ ಭೂಮಿ ಪೂಜೆ. ಏನ್ ಬಿಜೆಪಿಯ ಹಿರಿಯ ಮುತ್ಸದಿ ರಾಜಕಾರಣಿಯಾದಂತ ಮಾಜಿ ಸಿಎಂ ಯಡಿಯೂರಪ್ಪನವರ ಅಭಿಮಾನೋತ್ಸವ ಕಾರ್ಯಕ್ರಮವನ್ನು ಚಿತ್ರದುರ್ಗ ಜಿಲ್ಲೆಯಲ್ಲಿ ಚಿತ್ರದುರ್ಗ ನಗರ ಹೊರವಲಯದಲ್ಲಿ ಹಮ್ಮಿಕೊಳ್ಳಲಾಗಿದೆ. ನಾಳೆ ಭೂಮಿ ಪೂಜೆ ಕೂಡ ಏನಂದ್ರೆ ಸಿದ್ಧತೆಗೆ ಈಗಾಗಲೇ ಸಾಕಷ್ಟು ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಯಾಕಂದ್ರೆ ನಾಳೆ ಬಹುತೇಕ ರಾಜ್ಯಾಧ್ಯಕ್ಷ ವಿಜೇಂದ್ರ ಸೇರಿದಂತೆ ಗೋವಿಂದ ಕಾರಜೋಳ ಸೇರಿದಂತೆ ಅನೇಕ ರಾಜಕೀಯ ಧುರೀಣರು ಕೂಡ ಚಿತ್ರದುರ್ಗಕ್ಕೆ ಆಗಮಿಸಲಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಸಿದ್ಧತೆಗಳನ್ನ ನಡೆದಿದೆ. ನಾಳೆ ಭೂಮಿ ಪೂಜೆ ಕಾರ್ಯಕ್ರಮ ಇರೋದ್ರಿಂದ ಈಗಾಗಲೇ ಸಾಕಷ್ಟು ಸುಮಾರು ಒಂದು 50 ಎಕರೆ ಪ್ರದೇಶದಲ್ಲಿ ಈಗಾಗಲೇ ಕಾಮಗಾರಿಯನ್ನು ಶುರು ಮಾಡಿದ್ದಾರೆ. ಪೂರ್ವ ಸಿದ್ಧತೆಗಳು ಸಾಕಷ್ಟು ನಡೆದಿವೆ. ಅದೇ ರೀತಿ ಇಲ್ಲಿ ಬಿಜೆಪಿ ಮುಖಂಡರಾದಂತಹ ಮಂಜುನಾಥ್ ಅವರು ಇದ್ದಾರೆ. ಅವ್ರನ್ನೇ ಕೇಳಿ ತಿಳ್ಕೊಳ್ಳೋಣ ಏನೆಲ್ಲ ಕಾರ್ಯಕ್ರಮಗಳು ಸಿದ್ಧತೆ ನಡೆದಿದೆ, ಮತ್ತೆ ನಾಳೆ ಭೂಮಿ ಪೂಜೆಗೆ ಯಾರೆಲ್ಲ ಬರ್ತಿದ್ದಾರೆ, ಮತ್ತೆ ಮೇ 9ಕ್ಕೆ ನಡೆಯುವಂತಹ ಕಾರ್ಯಕ್ರಮದ ಸಿದ್ಧತೆಗಳು ಕೂಡ ಹೇಗಿದೆ ಅಂತ ಮುಖಂಡರಾದಂತಹ ಮಂಜುನಾಥ್ ಅವರನ್ನೇ ಕೇಳೋಣ. ಏನು ನಾಳೆ ಯಾವೆಲ್ಲ ರಾಜಕಾರಣಿಗಳು ಬರ್ತಿದ್ದಾರೆ? ನಾಳೆ ಯಡಿಯೂರಪ್ಪನವರ 9ನೇ ತಾರೀಕು ನಡೆಯಲಿರುವ ಕಾರ್ಯಕ್ರಮಕ್ಕೆ ಒಂದು ಭೂಮಿ ಪೂಜೆ. ಏನು ನಾಳೆ ಸುಮಾರು 75 ಎಕರೆ ಶಾಮಿಯಾನದ ಮುಖಾಂತರ, ಒಂದು ಜರ್ಮನ್ ಟೆಂಟ್ ಮುಖಾಂತರ ಯಾವುದೇ ಕಾರ್ಯಕರ್ತರು ಕುಂದುಕೊರತೆ ಆಗದಂತೆ ಸುಮಾರು ನಾಳೆ ಒಂದು ಭೂಮಿ ಪೂಜೆ ಮುಗಿಸಿ ಎಲ್ಲ ಇಡೀ ರಾಜ್ಯಾದ್ಯಂತ ಒಂದು 5,000 ಜನ ಪ್ರಬಂಧಕರಾಗಿ ಒಂದು ಪಟ್ಟಿನೇ ನಮ್ಮ ಪಾರ್ಟಿ ಆಫೀಸಿಂದ ನಿರ್ಧರಿಸಿದ್ದಾರೆ. ಅದೇ ರೀತಿ ನಾಳೆ ನಮ್ಮ ಒಂದು ಯುವ ನಾಯಕರು, ನಮ್ಮೆಲ್ಲರ ಕಣ್ಮಣಿ, ನಮ್ಮ ಬಿಜೆಪಿ ರಾಜ್ಯಾಧ್ಯಕ್ಷರು ವಿಜೇಂದ್ರಣ್ಣನವರು ಸಹ ಬರ್ತಿದ್ದಾರೆ. ಅದೇ ರೀತಿ ಲೋಕಸಭಾ ಸದಸ್ಯರು ಶಿವಮೊಗ್ಗ ರಾಘವೇಂದ್ರಣ್ಣವರು ಸಹ ಈ ನಾಳೆ ಭೂಮಿ ಪೂಜೆಗೆ ಆಗಮಿಸುತ್ತಿದ್ದಾರೆ. ಅದೇ ರೀತಿ ಈ ಕಾರ್ಯಕ್ರಮದ ಅಧ್ಯಕ್ಷರಾಗಿ ಗೋವಿಂದ ಕಾರಜೋಳ ನೇತೃತ್ವದಲ್ಲಿ ಹಾಗೂ ಮಾಜಿ ಸಚಿವ ರಾಮುಲು ಸರ್ ನೇತೃತ್ವದಲ್ಲಿ, ಅದೇ ರೀತಿ ನಮ್ಮ ಜಿಲ್ಲೆಯ ನಾಯಕರಾಗಿರುವಂತ ಚಂದ್ರಪ್ಪನವರು, ಮತ್ತೆ ಜೆ ತಿಪ್ಪಾರೆಡ್ಡಿ ಅವರು, ಮತ್ತೆ ಲಿಂಗಮೂರ್ತಿ ಅವರು, ಮಾನ್ಯ ನಮ್ಮ ಜಿಲ್ಲಾಧ್ಯಕ್ಷ ಆಗಿರುವ KT ಕುಮಾರಸ್ವಾಮಿ ಅವರು, ನಮ್ಮ ಎಲ್ಲಾ ಪ್ರಮುಖರು ಮುಖಂಡರು ಸಹ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಭೂಮಿ ಪೂಜೆಗೆ ನಾಳೆ 2,000 ಸಂಖ್ಯೆ ಸೇರಿ ಈ ಭೂಮಿ ಪೂಜೆಗೆ ಚಾಲನೆ ಕೊಡುವಂತ ಕೆಲಸ ನಮ್ಮ ರಾಜ್ಯಾಧ್ಯಕ್ಷ ನೇತೃತ್ವದಲ್ಲಿ ನಡೀತಾ ಇದೆ. ಏನ್ ಸರ್, ಅಂದ್ರೆ ಇಲ್ಲಿ ಚಿತ್ರದುರ್ಗನೇ ಯಾಕೆ ಆಯ್ಕೆ ಮಾಡಕ್ಕೆ ಸಾಧ್ಯ ಆಯ್ತು? ತಮ್ಗೆ ಗೊತ್ತಿರ್ಬೋದು, ಚಿತ್ರದುರ್ಗ ಒಂದು ಮಧ್ಯ ಕರ್ನಾಟಕ. ನಾವು ಈ ಕಡೆ ಬೀದರ್ ಟು ಚಾಮರಾಜನಗರ ಮಧ್ಯ ಇರೋಂಥದ್ದು ಚಿತ್ರದುರ್ಗ. ಇದು ನಮ್ಮ ಗೊತ್ತಿರ್ಬೋದು, ಒಂದು ಇತಿಹಾಸ ಇದ್ದಂತ ಜಿಲ್ಲೆ. ಮಧುಕರಿ ನಾಯಕನ ಆಳ್ವಿಕೆಯಿಂದ ಹಿಡಿದು ಒಣಕೆಯೋಬ ಅವರ ಶೌರ್ಯ ಪರಾಕ್ರಮ ಇರ್ಬೋದು ನಮ್ಮ ಜಿಲ್ಲೆಯಲ್ಲಿ ನಾವು ಕಾಣಬಹುದು. ಐತಿಹಾಸಿಕ ಜಿಲ್ಲೆ ಚಿತ್ರದುರ್ಗ. ಅದೇ ರೀತಿ ಕಳೆದ ಬಾರಿ ನಾವು 5 ಗೆದ್ದಂತ ಚಿತ್ರದುರ್ಗ, 5 ತಾಲೂಕಲ್ಲಿ ಸಹ ನಾವು ಬಿಜೆಪಿ ಗೆದ್ದಂತ ಜಿಲ್ಲೆ. ಈ ಕಾರ್ಯಕ್ರಮಕ್ಕೆ ನಾಳೆ ಏನಂದ್ರೆ ನಾಳೆ ಬೆಳಿಗ್ಗೆ ಸುಮಾರು ಒಂದು 11 ಗಂಟೆ ಅಷ್ಟೊತ್ತಿಗೆ ಒಂದು ಭೂಮಿ ಪೂಜೆಯನ್ನು ಕೂಡ ಸಾಕಷ್ಟು ರಾಜ್ಯದ ಧುರೀಣರು ಸೇರಿದಂತೆ ರಾಜ್ಯಾಧ್ಯಕ್ಷ ಆಗಿರ್ಬೋದು, ಗೋವಿಂದ ಕಾರಜೋಳ ಆಗಿರ್ಬೋದು, ತಿಪ್ಪಾರೆಡ್ಡಿ ಸೇರಿದಂತೆ ಚಂದ್ರಪ್ಪ, ಬಹುತೇಕ ರಾಜಕಾರಣಿಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಕ್ಯಾಮರಾ ಪರ್ಸನ್